Hello. Uh, we have studied theoretical aspect of departmental accounts in our previous video. From the previous video, I hope that you have learned about the meaning of departmental stores, departmental accounts, and also objectives of maintaining the departmental accounts. And also we have studied the pro forma of departmental trading and profit and loss account, and the most important aspect that we have studied in our previous video, that is allocation of common expenses, basis for allocation of expenses, that we have studied. And also we have studied interdepartmental transfer and treatment of interdepartmental transfer. As we have studied that interdepartmental transfer is nothing but a transfer from one department to another department, or transactions taken place between the departments are called as the interdepartmental transfer. And how interdepartmental transfer transactions are treated, that we have studied. It means for the receiving department it becomes purchases, and for the sending department it becomes a sales, that we have studied. Let us discuss problems 5 marks carrying 5 marks based on interdepartmental transfers. ವಿದ್ಯಾರ್ಥಿಗಳೇ, ನಾವೀಗಾಗಲೇ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಬಗ್ಗೆ ಬೇಸಿಕ್ ಆಸ್ಪೆಕ್ಟ್ಸನ್ನು ತಿಳ್ಕೊಂಡಿದ್ದೀವಿ. ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಂದ್ರೇನು, ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಅಂದ್ರೇನು, ಯಾಕೆ ಡಿಪಾರ್ಟ್ಮೆಂಟಲ್ ಅಕೌಂಟ್ಸನ್ನು ಮೇಂಟೈನ್ ಮಾಡ್ತಾರೆ, ಉದ್ದೇಶಗಳೇನು ಡಿಪಾರ್ಟ್ಮೆಂಟಲ್ ಅಕೌಂಟ್ ಮೇಂಟೈನ್ ಮಾಡತಕ್ಕಂಥದ್ದು. ಅದೇ ರೀತಿ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರೋಫಾರ್ಮಾ ನೋಡಿದ್ದೀವಿ. ಬಹಳ ಮಹತ್ವದ್ದು ಕಾಮನ್ ಎಕ್ಸ್ಪೆನ್ಸಸ್ಸನ್ನು ಯಾವ ಬೇಸಿಸ್ ಮೇಲೆ ಅಲೋಕೇಟ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವೆಲ್ಲ ತಿಳ್ಕೊಂಡಿದ್ದೇವೆ. ಜೊತೆಗೆ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ಸ್ ಅಂದ್ರೇನು ಮೀನಿಂಗ್ ತಿಳ್ಕೊಂಡಿದ್ದೇವೆ, ಮತ್ತು ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ಸನ್ನು ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೇವೆ. ಅಂದರೆ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ಸ್ ಅಂದರೆ ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟಿಗೆ ಗೂಡ್ಸನ್ನು ಕಳಿಸ್ಕೊಟ್ಟಿದ್ರೆ ಅಥವಾ ಟ್ರಾನ್ಸಾಕ್ಷನ್ಸ್ ಆಗಿದ್ರೆ ಅದಕ್ಕೆ ಅಂತರ್ ವಿಭಾಗೀಯ ಘಟನೆಗಳು ಅಂತ ಕರೀತಾರೆ, ಅಥವಾ ವ್ಯವಹಾರ ಅಂತ ಕರೀತಾರೆ, ಅಥವಾ ವರ್ಗಾವಣೆ ಅಂತ ಕರೀತಾರೆ. ಇಂಟರ್ ಡಿಪಾರ್ಟ್ಮೆಂಟಲ್ ಅಂತಂದ್ರೆ ಅಂತರ್ ವಿಭಾಗೀಯ ವರ್ಗಾವಣೆ ಅಥವಾ ಅಂತರ್ ವಿಭಾಗೀಯ ವ್ಯವಹಾರಕ್ಕೆ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ಸ್ ಅಂತ ಕರೀತಾರೆ. ಹಾಗಾದರೆ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ಸನ್ನು ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋದನ್ನು ನಾವು ನೋಡಿದ್ದೇವೆ. ಉದಾಹರಣೆಗೆ ರಿಸೀವಿಂಗ್ ಡಿಪಾರ್ಟ್ಮೆಂಟಿಗೆ ಅದು ಪರ್ಚೇಸಸ್ ಆಗ್ತೈತಿ, ಹಾಗಾಗಿ ಡೆಬಿಟ್ ಸೈಡ್ ತೋರಿಸ್ಬೇಕು ಟ್ರೇಡಿಂಗ್ ಅಕೌಂಟ್ಗೆ, ರಿಸೀವಿಂಗ್ ಡಿಪಾರ್ಟ್ಮೆಂಟಿಗೆ. ದೆನ್ ಸೆಂಡಿಂಗ್ ಡಿಪಾರ್ಟ್ಮೆಂಟಿಗೆ ಸೇಲ್ಸ್ ಆಗ್ತೈತಿ ಅಂಥೇಳಿ ನೋಡಿದ್ದೇವೆ. ಅದನ್ನು ಯಾವ ಡಿಪಾರ್ಟ್ಮೆಂಟ್ ಕಳಿಸ್ಕೊಡ್ತಿರ್ತೋ ಆ ಡಿಪಾರ್ಟ್ಮೆಂಟ್ ಟ್ರೇಡಿಂಗ್ ಅಕೌಂಟ್ನಲ್ಲಿ ಕ್ರೆಡಿಟ್ ಸೈಡ್ ಬರೀಬೇಕು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೇವೆ. ಈಗ ಅದೇ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟ ಹಾಗೆ 5 ಮಾರ್ಕ್ಸಿನ ಕ್ವಶನನ್ನು ಕೇಳ್ತಾರೆ ಪರೀಕ್ಷೆಯಲ್ಲಿ. ಆ ಒಂದು ಪ್ರಾಬ್ಲಮನ್ನು ನಾನು ಇಲ್ಲಿ ಸಾಲ್ವ್ ಮಾಡ್ತೇನೆ, ಇನ್ನೊಂದು ಪ್ರಾಬ್ಲಮ್ ನಿಮಗೆ ಹೋಮ್ವರ್ಕ್ ಆಗಿ ಕೊಡ್ತಾ ಇದ್ದೇನೆ. ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ. ಲೆಟ್ ಅಸ್ ಸಿ ದ ಪ್ರಾಬ್ಲಮ್. ದ ಪ್ರಾಬ್ಲಮ್ ಈಸ್ ಲೈಕ್ ದಿಸ್: ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಫೈಂಡ್ ಔಟ್ ದ ಇಂಟರ್ ಡಿಪಾರ್ಟ್ಮೆಂಟಲ್ ಪರ್ಚೇಸಸ್ ಆ್ಯಂಡ್ ಸೇಲ್ಸ್. ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸಾಕ್ಷನ್ಸ್. ಫಸ್ಟ್ ಒನ್, ಫ್ರಮ್ ಡಿಪಾರ್ಟ್ಮೆಂಟ್ ಎ to department B rupees 10,000 and department C rupees 20,000, and from department B to A rupees 5,000, and from department B to C rupees 10,000, and C department transferred, that is department C to department A 7,000 and department B 9,000. So these are the 3 transactions, that is from A to B and C, and then from B to A and C, and C to A and B. These are the 3 transactions. From these 3 transactions we have to calculate the purchases and sales, departmental purchase and sales. It means that take for example from A department to B, how it is to be treated. It means that
to the B department it become purchases, and to the A department it becomes sales. And in the same also, from A department to C department, rupees 20,000, this is to be treated as purchases to C department and sales to A department. ಅಂದ್ರೆ ಈ ಪ್ರಾಬ್ಲಮ್ನಲ್ಲಿ ಏನಿದೆ ಅಂದರೆ 3 ಟ್ರಾನ್ಸಾಕ್ಷನ್ಸ್ ಇದಾವೆ. ಎ ಡಿಪಾರ್ಟ್ಮೆಂಟರು ಬಿ ಡಿಪಾರ್ಟ್ಮೆಂಟಿಗೆ ಕಳಿಸ್ಕೊಟ್ಟಿದ್ದಾರೆ 10,000 ರೂಪಾಯಿ, ಮತ್ತು ಸಿ ಡಿಪಾರ್ಟ್ಮೆಂಟಿಗೆ 20,000 ರೂಪಾಯಿ ಕಳಿಸ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಿ ಡಿಪಾರ್ಟ್ಮೆಂಟರು ಎ ಡಿಪಾರ್ಟ್ಮೆಂಟ್ಗೆ 5,000 ರೂಪಾಯಿ ಕಳಿಸ್ಕೊಟ್ಟಿದ್ದಾರೆ. ದೆನ್ ಸಿ ಡಿಪಾರ್ಟ್ಮೆಂಟಿಗೆ 10,000 ರೂಪಾಯಿ ಕಳಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಡಿಪಾರ್ಟ್ಮೆಂಟ್ ಸಿದವರು ಎ ಡಿಪಾರ್ಟ್ಮೆಂಟಿಗೆ 7,000 ರೂಪಾಯಿ, ದೆನ್ ಬಿ ಡಿಪಾರ್ಟ್ಮೆಂಟಿಗೆ 9,000 ರೂಪಾಯಿ ಕಳಿಸ್ಕೊಟ್ಟಿದ್ದಾರೆ. ವ್ಯವಹಾರ ಆಗಿರೋದು ಇಷ್ಟು 1,000 ರೂಪಾಯಿ ವ್ಯವಹಾರ ಆಗಿದೆ ಈ ಡಿಪಾರ್ಟ್ಮೆಂಟಿಗೆ. ಸೊ ಹಾಗಾದರೆ ಇವುಗಳನ್ನು ಬೇಸ್ ಆಗಿಟ್ಕೊಂಡು ನಾವು ಎ ಡಿಪಾರ್ಟ್ಮೆಂಟ್ಗೆ ಪರ್ಚೇಸ್ ಎಷ್ಟಾಗ್ತೈತಿ, ಎ ಡಿಪಾರ್ಟ್ಮೆಂಟ್ಗೆ ಸೇಲ್ಸ್ ಎಷ್ಟಾಗ್ತೈತಿ, ಬಿ ಡಿಪಾರ್ಟ್ಮೆಂಟಿಗೆ ಪರ್ಚೇಸ್ ಎಷ್ಟಾಗ್ತೈತಿ, ದೆನ್ ಸೇಲ್ಸ್ ಎಷ್ಟಾಗ್ತೈತಿ, ಸಿ ಡಿಪಾರ್ಟ್ಮೆಂಟಿಗೆ ಪರ್ಚೇಸ್ ಎಷ್ಟಾಗ್ತೈತಿ, ಅಂದರೆ ಸೇಲ್ಸ್ ಎಷ್ಟಾಗ್ತೈತೆ ಅನ್ನೋದನ್ನು ಕಂಡು ಹಿಡ್ಕೋಬೇಕು. ಈ ಉದಾಹರಣೆ ನೋಡ್ರಿ, ಇಲ್ಲಿ ಎ ಡಿಪಾರ್ಟ್ಮೆಂಟು ಬಿಗೆ ಕಳಿಸ್ಕೊಟ್ಟಿದೆ 10,000 ಮತ್ತು ಸಿ ಡಿಪಾರ್ಟ್ಮೆಂಟಿಗೆ 20,000 ಕಳಿಸ್ಕೊಟ್ಟಿದೆ. ಈ 10,000 ಮತ್ತು 20,000 ಯಾರು ಕಳಿಸ್ಕೊಟ್ಟಿದ್ದಾರೆ? ಎ ಡಿಪಾರ್ಟ್ಮೆಂಟಿಗೆ. ನಾವು ಇಂಟರ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ಸನ್ನು ಟ್ರಾನ್ಸಾಕ್ಷನ್ ಟ್ರೀಟ್ಮೆಂಟ್ನಲ್ಲಿ ಹೇಳಿದ್ದೀನಿ. ಯಾವ ಡಿಪಾರ್ಟ್ಮೆಂಟ್ ಕಳಿಸ್ಕೊಟ್ಟಿರ್ತೈತೋ ಆ ಡಿಪಾರ್ಟ್ಮೆಂಟಿಗೆ ಸೇಲ್ಸ್ ಆಗ್ತೈತಿ, ಯಾವ ಡಿಪಾರ್ಟ್ಮೆಂಟ್ ರಿಸೀವ್ ಮಾಡ್ಕೊತಾರೋ ಆ ಡಿಪಾರ್ಟ್ಮೆಂಟಿಗೆ ಪರ್ಚೇಸ್ ಆಗ್ತೈತೆ ಅಂತ ಹೇಳಿದ್ದೀನಿ. ಹಾಗಾದರೆ ಎ ಡಿಪಾರ್ಟ್ಮೆಂಟ್ ಕಳಿಸ್ಕೊಟ್ಟಿದೆ ಅಂದರೆ ಬಿ ಮತ್ತು ಸಿಗೆ 10,000 20,000. ಈ 10,000 ಮತ್ತು 20,000 ಎ ಡಿಪಾರ್ಟ್ಮೆಂಟ್ಗೆ ಏನಾಗ್ತೈತಿ? ಸೇಲ್ಸ್ ಆಗುತ್ತೆ. ಅದೇ ರೀತಿ ಬಿ ಡಿಪಾರ್ಟ್ಮೆಂಟಿಗೆ ಈ 10,000 ರೂಪಾಯಿ ಪರ್ಚೇಸ್ ಆಗ್ತೈತಿ, ಸಿ ಡಿಪಾರ್ಟ್ಮೆಂಟಿಗೆ ಇದು 20,000 ರೂಪಾಯಿ ಪರ್ಚೇಸ್ ಆಗ್ತೈತಿ. ಹಾಗೆ ಇಲ್ಲೇ ಬಿ ಡಿಪಾರ್ಟ್ಮೆಂಟರು ಎ ಮತ್ತು ಸಿ ಡಿಪಾರ್ಟ್ಮೆಂಟಿಗೆ ಕಳಿಸ್ಕೊಟ್ಟಿದ್ದಾರೆ. ಯಾರು ಕಳಿಸ್ಕೊಟ್ಟಿದ್ದಾರೆ? ಬಿ. ಹಾಗಾದ್ರೆ ಬಿ ಕಳಿಸ್ಕೊಟ್ಟಿದೆ ಅಂದರೆ ಬಿ ಡಿಪಾರ್ಟ್ಮೆಂಟ್ಗೆ ಇವೆರಡು ಏನಾಗ್ತವೆ? ಸೇಲ್ಸ್ ಆಗ್ತವೆ. 5,000 ಮತ್ತು 10,000 ಎರಡೂ ಬಿ ಡಿಪಾರ್ಟ್ಮೆಂಟಿಗೆ ಸೇಲ್ಸ್ ಆಗ್ತೈತಿ. ಆದರೆ 5,000 ರೂಪಾಯಿ ಎ ಡಿಪಾರ್ಟ್ಮೆಂಟ್ ರಿಸೀವ್ ಮಾಡ್ಕೊಂಡಿದೆಯಲ್ಲ ಇದಕ್ಕೆ ಪರ್ಚೇಸ್ ಆಗ್ತೈತಿ. ಸಿ ಡಿಪಾರ್ಟ್ಮೆಂಟ್ ರಿಸೀವ್ ಮಾಡ್ಕೊಂಡಿದೆ ಅಂದರೆ ಸಿ ಡಿಪಾರ್ಟ್ಮೆಂಟ್ಗೆ ಇದು ಪರ್ಚೇಸ್ ಅಂತ ತೊಗೊಳ್ಬೇಕು. ಹಾಗೆ ಸಿ ಡಿಪಾರ್ಟ್ಮೆಂಟಿದ್ದು ಸಹಿತ ಸಿ ಎ ಮತ್ತು ಬಿ ಡಿಪಾರ್ಟ್ಮೆಂಟಿಗೆ ಕಳಿಸ್ಕೊಟ್ಟಿದೆ. ಹಾಗಾದರೆ ಇವೆರಡು 7,000 ಮತ್ತು 9,000 ಸಿ ಡಿಪಾರ್ಟ್ಮೆಂಟ್ಗೆ ಏನಾಗ್ತೈತಿ? ಸೇಲ್ಸ್ ಆಗುತ್ತೆ. ಕಳಿಸ್ಕೊಟ್ಟಿರೋದ್ರಿಂದ ಯಾರು ರಿಸೀವ್ ಮಾಡ್ಕೊಂಡಿದ್ದಾರೋ ಅವ್ರಿಗೆ ಪರ್ಚೇಸ್ ಮಾಡ್ಕೋಬೇಕು. ಎ ಡಿಪಾರ್ಟ್ಮೆಂಟ್ಗೆ 7,000 ರೂಪಾಯಿ ಪರ್ಚೇಸಸ್ಸು ಮತ್ತು ಬಿ ಡಿಪಾರ್ಟ್ಮೆಂಟ್ಗೆ 9,000 ರೂಪಾಯಿ ಪರ್ಚೇಸಸ್ಸು. ಸೊ ಹಾಗಾದರೆ ಈ ಮೂರನ್ನು ಸೇರಿಸಿ ನಾವಿಲ್ಲೇ ಸೊಲ್ಯೂಷನ್ನಲ್ಲಿ ನಾನು ಇಲ್ಲಿ ಬರೆದಿದ್ದೇನೆ. 3 ಕಾಲಮ್ ಮಾಡ್ಕೊಳ್ಳಿ, ಡಿಪಾರ್ಟ್ಮೆಂಟ್ಸು, ಪರ್ಚೇಸಸ್ಸು ಮತ್ತು ಸೇಲ್ಸ್ ಅಂತೇಳಿ. ಈಗ ಎ ಡಿಪಾರ್ಟ್ಮೆಂಟಿಗೆ ನೋಡೋಣ. ಎ ಡಿಪಾರ್ಟ್ಮೆಂಟಿಗೆ ಪರ್ಚೇಸಸ್ ಯಾವ್ಯಾವ ಆಗ್ತೈತೆ ಅಂತೇಳಿ ನೋಡ್ಕೊಡ್ರಿ. ಎ ಡಿಪಾರ್ಟ್ಮೆಂಟ್ನವರು ಬಿ ಮತ್ತು ಸಿ ಡಿಪಾರ್ಟ್ಮೆಂಟ್ನಿಂದ ರಿಸೀವ್ ಮಾಡ್ಕೊಂಡಿದ್ದೆಲ್ಲ ಪರ್ಚೇಸಸ್ ಆಗುತ್ತೆ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಎ ಡಿಪಾರ್ಟ್ಮೆಂಟಿಗೆ ಪರ್ಚೇಸಸ್ ಯಾವುದಾಗುತ್ತೆ ಅಂತಂದ್ರೆ ಎ ಡಿಪಾರ್ಟ್ಮೆಂಟ್ನವರು ಬಿ ಮತ್ತು ಸಿ ಡಿಪಾರ್ಟ್ಮೆಂಟಿಂದ ರಿಸೀವ್ ಮಾಡ್ಕೊಂಡಿರೋದು ಪರ್ಚೇಸ್ ಆಗುತ್ತೆ. ಇಲ್ಲಿದೆ ಬಿ ಡಿಪಾರ್ಟ್ಮೆಂಟು ಎ ಅಂತೇಳಿ, ಇದು ಬಿ ಡಿಪಾರ್ಟ್ಮೆಂಟು ಎ ಡಿಪಾರ್ಟ್ಮೆಂಟ್ನವರು ಬಿ ಡಿಪಾರ್ಟ್ಮೆಂಟ್ನಿಂದ 5,000 ರೂಪಾಯಿ ರಿಸೀವ್ ಮಾಡ್ಕೊಂಡಿದ್ದಾರೆ. ಈ 5,000 ರೂಪಾಯಿ ಮತ್ತು 7,000 ರೂಪಾಯಿ ಸಿ ಡಿಪಾರ್ಟ್ಮೆಂಟಿಂದ ರಿಸೀವ್ ಮಾಡ್ಕೊಂಡಿದ್ದಾರೆ. 5,000 ಮತ್ತು 7,000 ಇವೆರಡು ಏನಾಗ್ತವೆ? ಎ ಡಿಪಾರ್ಟ್ಮೆಂಟ್ಗೆ ಪರ್ಚೇಸಸ್ ಆಗುತ್ತೆ. ಹಾಗಾದರೆ ಎ ಡಿಪಾರ್ಟ್ಮೆಂಟ್ನವರು ಬಿ ಡಿಪಾರ್ಟ್ಮೆಂಟ್ನಿಂದ 5,000 ರೂಪಾಯಿ ರಿಸೀವ್ ಮಾಡ್ಕೊಂಡಿದ್ದಾರೆ, ಎರಡನೇ ಟ್ರಾನ್ಸಾಕ್ಷನ್ನಲ್ಲಿದೆ. ಮತ್ತು 7,000 ರೂಪಾಯಿ ಸಿ ಡಿಪಾರ್ಟ್ಮೆಂಟಿಂದ ರಿಸೀವ್ ಮಾಡ್ಕೊಂಡಿದ್ದಾರೆ, ಮೂರನೇ ಟ್ರಾನ್ಸಾಕ್ಷನ್ನಲ್ಲಿದೆ. ಈ 5,000 3,000 ಇವೆರಡು ಏನಾಗ್ತವೆ ಅಂತಂದರೆ ಎ ಡಿಪಾರ್ಟ್ಮೆಂಟ್ಗೆ ಪರ್ಚೇಸಸ್ ಆಗುತ್ತೆ. ಆನಂತರ ಎ ಡಿಪಾರ್ಟ್ಮೆಂಟಿಗೆ ಸೇಲ್ಸ್ ಯಾವುದಾಗುತ್ತೆ ಅಂತಂದ್ರೆ ಇದು ಫಸ್ಟ್ ನೋಡಿಬಿಡ್ರಿ, ಅದು ಅಷ್ಟು ಸೇಲ್ಸ್. ಅದು ಫ್ರಮ್ ಎ ಡಿಪಾರ್ಟ್ಮೆಂಟ್ನವರು ಬಿ ಡಿಪಾರ್ಟ್ಮೆಂಟಿಗೆ 10,000 ಕಳಿಸ್ಕೊಟ್ಟಿದ್ದಾರೆ, ಸಿ ಡಿಪಾರ್ಟ್ಮೆಂಟಿಗೆ 20,000 ಕಳಿಸ್ಕೊಟ್ಟಿದ್ದಾರೆ. ಹಾಗಾದ್ರೆ ಇವೆರಡು ಏನಾಗ್ತವೆ ಅಂತಂದ್ರೆ ಸೇಲ್ಸ್ ಆಗ್ತವೆ. ಯಾವ ಡಿಪಾರ್ಟ್ಮೆಂಟಿಗೆ? ಎ ಡಿಪಾರ್ಟ್ಮೆಂಟಿಗೆ. ಸೊ ಎ ಡಿಪಾರ್ಟ್ಮೆಂಟ್ನವರು ಬಿ ಡಿಪಾರ್ಟ್ಮೆಂಟಿಗೆ 10,000, ಸಿ ಡಿಪಾರ್ಟ್ಮೆಂಟಿಗೆ 20,000 ಕಳಿಸ್ಕೊಟ್ಟಿದ್ದಾರೆ. 10 ಮತ್ತು 20 ಎರಡೂ ಸೇರಿ 30,000 ರೂಪಾಯಿ ಸೇಲ್ಸ್ ಆಗುತ್ತೆ. ಇದು ಎ ಡಿಪಾರ್ಟ್ಮೆಂಟದ್ದಾಯಿತು. ಹಾಗೆ ನೆಕ್ಸ್ಟು ಬಿ ಡಿಪಾರ್ಟ್ಮೆಂಟಿಗೆ ಪರ್ಚೇಸಸ್ ಯಾವುದಾಗ್ತದೆ ನೋಡ್ರಿ. ಹಾಗಾದ್ರೆ ಬಿ ಡಿಪಾರ್ಟ್ಮೆಂಟ್ನವರು ಎ ಡಿಪಾರ್ಟ್ಮೆಂಟಿಂದ ರಿಸೀವ್ ಮಾಡ್ಕೊಂಡಿರೋದು ಮತ್ತು ಸಿ ಡಿಪಾರ್ಟ್ಮೆಂಟಿಂದ ರಿಸೀವ್ ಮಾಡ್ಕೊಂಡಿದ್ದು ಪರ್ಚೇಸ್ ಆಗುತ್ತೆ. ನೋಡ್ರಿ ಇಲ್ಲಿದೆ, ಎ ಡಿಪಾರ್ಟ್ಮೆಂಟಿಂದ ಬಿ ಡಿಪಾರ್ಟ್ಮೆಂಟ್ ಎಷ್ಟು ತೊಗೊಂಡೈತಿ? 10,000 ರೂಪಾಯಿ ರಿಸೀವ್ ಮಾಡ್ಕೊಂಡಿದೆ. ಈ 10,000 ರೂಪಾಯಿ ಮತ್ತು ಇಲ್ಲಿ ಸಿ ಡಿಪಾರ್ಟ್ಮೆಂಟ್ನಿಂದ ಬಿ ಡಿಪಾರ್ಟ್ಮೆಂಟ್ನಲ್ಲಿ ಎಷ್ಟು ರಿಸೀವ್ ಮಾಡ್ಕೊಂಡಿದ್ದಾರೆ? 9,000 ರೂಪಾಯಿ. ಈ 10,000 ಪ್ಲಸ್ ಇದು 9,000 19,000 ರೂಪಾಯಿ ಏನಾಗ್ತೈತಿ? ಪರ್ಚೇಸಸ್ ಆಗುತ್ತೆ. 19,000 ರೂಪಾಯಿ ಹೆಂಗಂದ್ರೆ ಎ ಡಿಪಾರ್ಟ್ಮೆಂಟ್ನಿಂದ 10,000 ರೂಪಾಯಿ ರಿಸೀವ್ ಮಾಡ್ಕೊಂಡಿದೆ, ಸಿ ಡಿಪಾರ್ಟ್ಮೆಂಟ್ನಿಂದ 9,000 ರೂಪಾಯಿ ರಿಸೀವ್ ಮಾಡ್ಕೊಂಡಿದೆ. ಒಟ್ಟು ಇದ್ರ ಪರ್ಚೇಸಸ್ ಎಷ್ಟಾಗ್ತೈತಿ? ಬಿ ಡಿಪಾರ್ಟ್ಮೆಂಟಿಗೆ 19,000 ರೂಪಾಯಿ ಪರ್ಚೇಸ್ ಆಗುತ್ತೆ.
ದೆನ್ ಸೇಲ್ಸ್ ಯಾವುದು ಅಂತಂದ್ರೆ ಈ ಟ್ರಾನ್ಸಾಕ್ಷನನ್ನು ನೀವು ತೊಗೊಂಡ್ಬಿಟ್ರೆ ಇದು ಸೇಲ್ಸ್ ಆಗುತ್ತೆ. ಈಗ ಬಿ ಡಿಪಾರ್ಟ್ಮೆಂಟ್ನವರು ಎ ಡಿಪಾರ್ಟ್ಮೆಂಟ್ಗೆ 5,000 ಕಳಿಸ್ಕೊಟ್ಟಿದ್ದಾರೆ, ಸಿ ಡಿಪಾರ್ಟ್ಮೆಂಟಿಗೆ 10,000 ಕಳಿಸ್ಕೊಟ್ಟಿದ್ದಾರೆ. 5,000 ಮತ್ತು 10,000 ಎರಡು ಎ ಡಿಪಾರ್ಟ್ಮೆಂಟಿಂದ ಹೋಗಿರೋದು, ಅಂದರೆ ಎ ಡಿಪಾರ್ಟ್ಮೆಂಟಿಗೆ ಸೇಲ್ಸ್ ಆಗ್ತವೆ ಇವೆರಡು. ಸೊ ಬಿ ಡಿಪಾರ್ಟ್ಮೆಂಟಿಗೆ ಸೇಲ್ಸ್ ಆಗ್ತವೆ. ಬಿ ಡಿಪಾರ್ಟ್ಮೆಂಟಿಗೆ ಸೇಲ್ಸು 15,000 ರೂಪಾಯಿ. ಹೆಂಗೆ ಅಂತಂದರೆ 5,000 ರೂಪಾಯಿ ಎ ಡಿಪಾರ್ಟ್ಮೆಂಟಿಗೆ ಕಳಿಸ್ಕೊಟ್ಟಿದೆ, ನೆಕ್ಸ್ಟು 10,000 ರೂಪಾಯಿ ಸಿ ಡಿಪಾರ್ಟ್ಮೆಂಟಿಗೆ ಕಳಿಸ್ಕೊಟ್ಟಿದೆ. ಇದು 5,000 ಆ್ಯಂಡ್ 10,000 ಇವೆರಡು ಸೇರಿಸಿದ್ರೆ ಇದು ಸೇಲ್ಸ್ ಆಗುತ್ತೆ. ನೆಕ್ಸ್ಟು ಸಿ ಡಿಪಾರ್ಟ್ಮೆಂಟ್ ಇದು ಕ್ಯಾಲ್ಕುಲೇಷನ್ ಮಾಡಬೇಕು. ಸಿ ಡಿಪಾರ್ಟ್ಮೆಂಟ್ ಮಾಡುವಾಗಲೂ ಹಾಗೆ ಮಾಡ್ಕೊಳ್ಳಿ. ಸಿ ಡಿಪಾರ್ಟ್ಮೆಂಟಿಗೆ ಎ ಡಿಪಾರ್ಟ್ಮೆಂಟಿಂದ ಬಂದಿರೋದು ಮತ್ತು ಬಿ ಡಿಪಾರ್ಟ್ಮೆಂಟಿಂದ ಬಂದಿರೋದು. ಎ ಡಿಪಾರ್ಟ್ಮೆಂಟಿಂದ ಎಷ್ಟು ಬಂದಿದೆ? 20,000 ರೂಪಾಯಿ ಬಂದಿದೆ. ಬಿ ಡಿಪಾರ್ಟ್ಮೆಂಟಿಂದ 10,000 ರೂಪಾಯಿ ಬಂದಿದೆ. ಇಲ್ಲಿದೆ ಸಿ ಡಿಪಾರ್ಟ್ಮೆಂಟಿಗೆ. ಸಿ ಡಿಪಾರ್ಟ್ಮೆಂಟ್ ಏನು ಬಂದಿದೆ? ಎ ಡಿಪಾರ್ಟ್ಮೆಂಟಿಂದ 20,000 ರೂಪಾಯಿ ಬಂದಿದೆ. ನೆಕ್ಸ್ಟು ಬಿ ಡಿಪಾರ್ಟ್ಮೆಂಟಿಂದ 10,000 ರೂಪಾಯಿ ಬಂದಿದೆ. ಈ 20,000 10,000 ಎರಡು ಏನಾಗ್ತೈತಿ? ಸಿ ಡಿಪಾರ್ಟ್ಮೆಂಟಿಗೆ ಪರ್ಚೇಸಸ್ ಆಗುತ್ತೆ. ದೆನ್ ಸಿ ಡಿಪಾರ್ಟ್ಮೆಂಟಿಗೆ ಸೇಲ್ಸ್ ಅಂದರೆ ಈ ಪೂರ್ತಿ ಟ್ರಾನ್ಸಾಕ್ಷನ್ ಸಿ ಡಿಪಾರ್ಟ್ಮೆಂಟಿಗೆ ಸೇಲ್ಸ್ ಆಗುತ್ತೆ. ಸಿ ಡಿಪಾರ್ಟ್ಮೆಂಟರು ಕಳಿಸ್ಕೊಟ್ಟಿರೋದು ಎ ಡಿಪಾರ್ಟ್ಮೆಂಟಿಗೆ 7,000 ಕಳಿಸ್ಕೊಟ್ಟಿದ್ದಾರೆ, ಬಿ ಡಿಪಾರ್ಟ್ಮೆಂಟಿಗೆ 9,000 ಕಳಿಸ್ಕೊಟ್ಟಿದ್ದಾರೆ. ಈ 7,000 ಮತ್ತು 9,000 ಎರಡು ಏನಾಗ್ತೈತೆ ಅಂತಂದರೆ ಸೇಲ್ಸ್ ಆಗ್ತೈತಿ. ಯಾವ ಡಿಪಾರ್ಟ್ಮೆಂಟಿಗೆ? ಸಿ ಡಿಪಾರ್ಟ್ಮೆಂಟಿಗೆ. ಈ ರೀತಿ ಇಂಟರ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ಸನ್ನು ಪರ್ಚೇಸಸ್ಸು ಮತ್ತು ಸೇಲ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇದು 5 ಮಾರ್ಕ್ಸ್ ಪ್ರಾಬ್ಲಮ್ಮು. ಸೇಲ್ಸ್ ಕ್ಯಾಲ್ಕುಲೇಷನ್ ಮಾಡೋದು ಈಸಿ ಆಗಿಬಿಡುತ್ತೆ ನಿಮಗೆ. ಅಂದರೆ ಇದು ಓಟು ಏನಿದೆಯಲ್ಲ ಎ ಡಿಪಾರ್ಟ್ಮೆಂಟಿಗೆ ಈ ಮೊದಲೇ ಟ್ರಾನ್ಸಾಕ್ಷನ್ ಏನಿದೆಯಲ್ಲ 10,000 20,000 ಇದು ಎ ಡಿಪಾರ್ಟ್ಮೆಂಟಿಗೆ ಸೇಲ್ಸ್ ಆಗಿಬಿಡ್ತೈತಿ. ಇದು ಸಹಿತ ಬಿ ಡಿಪಾರ್ಟ್ಮೆಂಟಿಗೆ 5,000 ಮತ್ತು 10,000 ಇದು ಸೇಲ್ಸ್ ಆಗಿಬಿಡ್ತೈತಿ. ದೆನ್ ಸಿ ಡಿಪಾರ್ಟ್ಮೆಂಟ್ಗೆ 7,000 9,000 ಇವೆರಡು ಸೇಲ್ಸ್ ಆಗಿಬಿಡೋದು. ಇವೇನದಾವಲ್ಲ ಇದೆಲ್ಲ ಸೇಲ್ಸ್ ಕಾಲಮ್ನಲ್ಲಿ ನೀವು ಬರೆದು ಬಿಡೋದು ಕೂಡಿಸ್ಕೊಂಡು. ಬಟ್ ಪರ್ಚೇಸಸ್ ಮಾಡುವಾಗ ಮಾತ್ರ ನೀವು ಸ್ವಲ್ಪ ಜಾಗರೂಕತೆಯಿಂದಿರಿ. ಪರ್ಚೇಸಸ್ ಮಾಡುವಾಗ ಏನು ನೋಡ್ಬೇಕಂತಂದರೆ ಎ ಡಿಪಾರ್ಟ್ಮೆಂಟಿಗೆ ಬಿ ಮತ್ತು ಸಿ ದಿಂದ ಎಷ್ಟು ಬಂದಿದೆ, ಬಿ ಡಿಪಾರ್ಟ್ಮೆಂಟ್ ಪರ್ಚೇಸ್ ಮಾಡುವಾಗ ಬಿ ಡಿಪಾರ್ಟ್ಮೆಂಟ್ಗೆ ಎ ಮತ್ತು ಸಿ ದಿಂದ ಎಷ್ಟು ಬಂದಿದೆ, ದೆನ್ ಸಿ ಡಿಪಾರ್ಟ್ಮೆಂಟ್ ಪರ್ಚೇಸ್ ಕ್ಯಾಲ್ಕುಲೇಷನ್ ಮಾಡುವಾಗ ಎ ಮತ್ತು ಬಿ ದಿಂದ ಎಷ್ಟು ಬಂದಿದೆ ಅನ್ನೋದು ನೋಡ್ಕೊಳ್ಬೇಕು. ಸೊ ಈ ರೀತಿಯಾಗಿ ನೀವು ಟೇಬಲನ್ನು ಹಾಕಿ 5 ಮಾರ್ಕ್ಸಿಗೆ ಆನ್ಸರನ್ನು ಬರೀಬೇಕು. ಇದು ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ಸ್ ಟ್ರಾನ್ಸಾಕ್ಷನ್ಸನ್ನು ಟ್ರೀಟ್ಮೆಂಟ್ ಮಾಡೋದು. ಸೊ ಅದೇ ರೀತಿ ಒಂದು ಪ್ರಾಬ್ಲಮ್ ನಿಮಗೆ ಹೋಮ್ವರ್ಕ್ ಕೊಡ್ತಾ ಇದ್ದೇನೆ ಪ್ರಾಕ್ಟೀಸ್ಗೋಸ್ಕರ. ಸೇಮ್ ಪ್ರಾಬ್ಲಮ್ ಇದೆ, ಸ್ವಲ್ಪ ವೇರಿಯೇಷನ್ ಅಂದರೆ ಅಮೌಂಟ್ ಅಷ್ಟೇ ಚೇಂಜ್ ಇದೆ. ಡಿಪಾರ್ಟ್ಮೆಂಟ್ ಎ ಬಿ ಬದಲಿ ಎಕ್ಸ್ ಆ್ಯಂಡ್ ವೈ ಜೆಡ್ ಅಂತ ಹೇಳಿದವು. ಈ ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡಿರಿ. ಈಗ ಹೇಗೆ ಮಾಡಿದ್ದೀನಲ್ಲ ಪ್ರೀವಿಯಸ್ ಸ್ಲೈಡ್ನಲ್ಲಿ ಹೇಗಿತ್ತು ಅದೇ ಥರ ನೀವು ಮಾಡಲಿಕ್ಕೆ ಪ್ರಯತ್ನ ಮಾಡಿರಿ. 5 ಮಾರ್ಕ್ಸ್ ಯು ವಿಲ್ ಗೆಟ್. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಫೈಂಡ್ ಔಟ್ ದ inter-departmental purchases and sales. Inter-departmental transactions. First one, from X department to Y department rupees 5,000 and to department Z rupees 10,000. And then from Y department to X rupees 2,500 and department Z to Z rupees 5,000. And then from department Z to X rupees 3,500 and to Y rupees 4,500. So this is the problem. ಈ ಪ್ರಾಬ್ಲಮನ್ನು ನೀವು ಹಿಂದೆ ಸ್ಲೈಡ್ನಲ್ಲಿ ಹೇಗೆ ಮಾಡಿದ್ವಲ್ಲ ಅದೇ ರೀತಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಹಿಂಟ್ಸ್ ಹೇಳ್ತೇನೆ ನಾನು ನಿಮಗೆ. ಇದು 5,000 10,000 ಎಕ್ಸ್ ಡಿಪಾರ್ಟ್ಮೆಂಟಿಗೆ ಸೇಲ್ಸ್ ಆಗ್ತೈತಿ. ಅದೇ ರೀತಿ 2,500 ಮತ್ತು 5,000 ವೈ ಡಿಪಾರ್ಟ್ಮೆಂಟಿಗೆ ಸೇಲ್ಸ್ ಆಗುತ್ತೆ. 3,500 ಮತ್ತು 4,500 ಜೆಡ್ ಡಿಪಾರ್ಟ್ಮೆಂಟಿಗೆ ಸೇಲ್ಸ್ ಆಗ್ತೈತಿ. ನೀವು ಎಕ್ಸ್ ಡಿಪಾರ್ಟ್ಮೆಂಟದ್ದು ಪರ್ಚೇಸಸ್ ಮಾಡಬೇಕು ಅಂತಂದರೆ ಎಕ್ಸ್ ಡಿಪಾರ್ಟ್ಮೆಂಟದ್ದು ಇದು 2,500 ಮತ್ತು 3,500 ಇದು ಪರ್ಚೇಸ್ ಆಗ್ತೈತಿ. ವೈ ಡಿಪಾರ್ಟ್ಮೆಂಟದ್ದು ಪರ್ಚೇಸಸ್ ಮಾಡಬೇಕು ಅಂತಂದರೆ ಈ 5,000 ಎಕ್ಸ್ ಡಿಪಾರ್ಟ್ಮೆಂಟಿಂದ ಬಂದಿರೋದು ಮತ್ತು ಜೆಡ್ ಡಿಪಾರ್ಟ್ಮೆಂಟಿಂದ ಬಂದಿರೋದು ಇವೆರಡು ಪರ್ಚೇಸ್ ಆಗ್ತಾವೆ ವೈ ಡಿಪಾರ್ಟ್ಮೆಂಟಿಗೆ. ದೆನ್ ಜೆಡ್ ಡಿಪಾರ್ಟ್ಮೆಂಟ್ ಪರ್ಚೇಸ್ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಎಕ್ಸ್ ಡಿಪಾರ್ಟ್ಮೆಂಟಿಂದ 10,000 ಬಂದಿದೆ, ದೆನ್ ವೈ ಡಿಪಾರ್ಟ್ಮೆಂಟ್ನಿಂದ 5,000 ರೂಪಾಯಿ ಬಂದಿದೆ. ಇವೆರಡೂ ಸೇರಿಸಿ ನಿಮಗೆ ಜೆಡ್ ಡಿಪಾರ್ಟ್ಮೆಂಟಿಂದ ಪರ್ಚೇಸ್ ಬರುತ್ತೆ. ಸೊ ನಿಮಗೆ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೇನೆ, ಪ್ರಾಬ್ಲಮ್ ಮಾಡ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ಯು ಕ್ಯಾನ್ ಎಕ್ಸ್ಪೆಕ್ಟ್ 5 ಮಾರ್ಕ್ಸ್ ಪ್ರಾಬ್ಲಮ್ ಆಫ್ ದಿಸ್ ಕೈಂಡ್ ಇನ್ ದ ಎಕ್ಸಾಮಿನೇಷನ್. ದೆನ್ ಇನ್ನೊಂದು 5 ಮಾರ್ಕ್ಸಿನ ಪ್ರಾಬ್ಲಮ್ ಯಾವ್ದು ಕೇಳ್ಬೋದು ಅಂದರೆ ನಿಮಗೆ ಬೇಸಿಸ್ ಆಫ್ ಅಲೋಕೇಶನ್ ಆಫ್ ಕಾಮನ್ ಎಕ್ಸ್ಪೆನ್ಸಸ್. ಕಾಮನ್ ಎಕ್ಸ್ಪೆನ್ಸಸ್ ಬೇಸಿಸನ್ನು ಅಲೋಕೇಶನ್ ಮಾಡಲಿಕ್ಕೆ ನಿಮ್ಗೆ 5 ಮಾರ್ಕ್ಸಿನ ಒಂದು ಕ್ವಶನನ್ನು ಕೇಳ್ಬೋದು.
ಅಂದರೆ ಎಕ್ಸ್ಪೆನ್ಸಸ್ಸನ್ನು ಕೊಡ್ತಾರೆ, ಅವಕ್ಕೆ ಬೇಸಿಸನ್ನು ಹೇಳಬೇಕು. ಅದು ಈಗ ಇಲ್ಲಿದೆ ನೋಡಿ. ಸ್ಟೇಟ್ ದ ಬೇಸಿಸ್ ಫಾರ್ ಅಲೋಕೇಶನ್ ಆಫ್ ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್. ಇಷ್ಟೆಲ್ಲ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಇವಕ್ಕೆ ಬೇಸಿಸ್ ಬರೀಬೇಕು. ಬ್ಯಾಡ್ ಡೇಟ್ಸು, ಸ್ಯಾಲರಿ, ಡಿಸ್ಕೌಂಟ್ ಅಲೋಡು, ಡಿಸ್ಕೌಂಟ್ ರಿಶ್ಯೂಡ್ ಅಥವಾ ಅರ್ನ್ಡ್ ಅಂಥೇಳಿ, ಅಡ್ವರ್ಟೈಸ್ಮೆಂಟು, ರೆಂಟು, ಜನರಲ್ ಎಕ್ಸ್ಪೆನ್ಸಸ್ಸು, ಲೈಟಿಂಗ್ ಚಾರ್ಜಸ್ಸು, ಕ್ಯಾರೇಜ್ ಇನ್ವರ್ಡ್ಸು, ಕ್ಯಾರೇಜ್ ಔಟ್ವರ್ಡ್ಸು, ಇನ್ಶೂರೆನ್ಸ್ ಆಫ್ ಗೂಡ್ಸ್ ಅಥವಾ ಸ್ಟಾಕು, ಲೇಬರ್ ವೆಲ್ಫೇರ್ ಎಕ್ಸ್ಪೆನ್ಸಸ್ಸು, ಡೆಪ್ರಿಸಿಯೇಷನು, ದೆನ್ ಪವರ್ ಎಕ್ಸ್ಪೆನ್ಸಸ್ಸು, ದೆನ್ ಕ್ಯಾಂಟೀನ್ ಎಕ್ಸ್ಪೆನ್ಸಸ್. ಇವೆಲ್ಲ ಎಕ್ಸ್ಪೆನ್ಸಸ್ ಇವಕ್ಕೆ ಬೇಸಿಸ್ ಬರೀಬೇಕು. ಇವಕ್ಕೆ ಯಾವ ಬೇಸಿಸ್ ಬರ್ತಾವೆ ಅನ್ನೋದು ಈಗಾಗಲೇ ನಾನು ಹಿಂದಿನ ಸ್ಲೈಡ್ನಲ್ಲಿ ಹೇಳಿದ್ದೇನೆ, ಅದನ್ನೇ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಉದಾಹರಣೆಗೆ ಬ್ಯಾಡ್ ಡೇಟ್ಸ್ ಆನ್ಸರ್ ಬರೆಯುವಾಗ 2 ಕಾಲಮ್ ಮಾಡ್ಕೊಳ್ಳಿ, ಒಂದು ಎಕ್ಸ್ಪೆನ್ಸಸ್ ಮಾಡ್ಕೊಳ್ಳಿ, ಇನ್ನೊಂದು ಬೇಸಿಸ್ ಕಾಲಮ್ ಅಂತ ಮಾಡ್ಕೊಳ್ಳಿ. ಎಕ್ಸ್ಪೆನ್ಸಸ್ ಕಾಲಮ್ನಲ್ಲಿ ಕ್ವಶನ್ನಲ್ಲಿ ಏನು ಕೊಟ್ಟಿರ್ತಾರೆ ಅವನ್ನೆಲ್ಲ ಎಕ್ಸ್ಪೆನ್ಸಸ್ ಬರೆದು ಬಿಡ್ರಿ. ಅವುಗೆ ಯಾವ ಸಂಬಂಧಪಟ್ಟಂಥ ಬೇಸಿಸನ್ನು ಇಲ್ಲಿ ನೀವು ಬರೀಬೇಕು. ಬ್ಯಾಡ್ ಡೇಟ್ಸು ಸೇಲ್ಸ್ ರೇಷಿಯೋದಲ್ಲಿ ಹಂಚ್ಕೊಳ್ಬೇಕು, ಸೇಲ್ಸ್ ರೇಷಿಯೋ ಅಂತ ಬರೀಬೇಕು. ಸ್ಯಾಲರಿ ಬರೆದು ಇದು ನಂಬರ್ ಆಫ್ ಸ್ಟಾಫ್ ಅಥವಾ ಎಂಪ್ಲಾಯೀಸ್ ಅಂತ ಬರೀಬೇಕು. ದೆನ್ ಡಿಸ್ಕೌಂಟ್ ಅಲೌಡನ್ನು ಸೇಲ್ಸ್ ಬೇಸಿಸ್ ಅಂತೇಳಿ ಬರೀಬೇಕು, ಸೇಲ್ಸ್ ರೇಷಿಯೋ ಅಂತೇಳಿ. ಡಿಸ್ಕೌಂಟ್ ಅರ್ಡ್ ಅಥವಾ ರಿಶ್ಯೂಡ್ಗೆ ಪರ್ಚೇಸ್ ರೇಷಿಯೋ ಅಂತೇಳಿ ಬರೀರಿ. ದೆನ್ ಅಡ್ವರ್ಟೈಸ್ಮೆಂಟು ಸೇಲ್ಸ್ ಬೇಸಿಸ್ ಮೇಲೆ, ಅಂದರೆ ಅಡ್ವರ್ಟೈಸ್ಮೆಂಟು ಸೇಲ್ಸ್ಗೆ ಸಂಬಂಧಪಟ್ಟಿದ್ದು, ಅದರಿಂದ ಸೇಲ್ಸ್ ಬೇಸಿಸ್ ಮೇಲೆ ಮಾಡಬೇಕು. ದೆನ್ ರೆಂಟನ್ನು ಏರಿಯಾ ಅಕ್ಯುಪೈಡ್ ಅಥವಾ ಸ್ಪೇಸ್ ಅಕ್ಯುಪೈಡ್ ಬೇಸಿಸ್ ಮೇಲೆ ಹಂಚಬೇಕು. ದೆನ್ ಜನರಲ್ ಎಕ್ಸ್ಪೆನ್ಸಸ್ಸನ್ನು ಸೇಲ್ಸ್ ರೇಷಿಯೋ, ಲೈಟಿಂಗ್ ಚಾರ್ಜಸ್ ಆಲ್ಸೋ ಲೈಟ್ ಪಾಯಿಂಟ್ಸ್, ದೆನ್ ಕ್ಯಾರೇಜ್ ಇನ್ವರ್ಡ್ಸ್ ಪರ್ಚೇಸ್ ರೇಷಿಯೋ, carriage outwards sales ratio, then insurance on goods, closing stock, then labor welfare expenses, number of staff or employees, then depreciation, value of asset. If it is a depreciation on machinery, value of machinery. If it is a depreciation on building, value of building is to be taken. Then power expenses are to be allocated on horsepower, the or kilowatt hours. ಹಾರ್ಸ್ ಪವರ್, ಅಶ್ವಶಕ್ತಿ ಅಂತ ಕೊಡ್ತಾರಲ್ಲ, ಮೋಟರ್ಸ್ನೆಲ್ಲ ಅಶ್ವಶಕ್ತಿ ಇದರ ಕೆಪಾಸಿಟಿ ಮೇಲೆ ಅಳಿತಾರೆ. ಸೊ ಅದರಿಂದ ಹಾರ್ಸ್ ಪವರ್ ಅಥವಾ ಕಿಲೋವ್ಯಾಟ್ ಅವರ್ಸ್ ಮೇಲೆ ಪವರನ್ನು ಅಲೋಕೇಟ್ ಮಾಡ್ಕೊಳ್ಬೇಕು. ದೆನ್ ಜನರಲ್ ಎಕ್ಸ್ಪೆನ್ಸಸ್ಸನ್ನು ಕ್ಯಾಂಟೀನ್ ಎಕ್ಸ್ಪೆನ್ಸಸ್ಸನ್ನು ನಂಬರ್ ಆಫ್ ಸ್ಟಾಫ್ ಅಥವಾ ಎಂಪ್ಲಾಯೀಸ್ ಈ ಬೇಸಿಸ್ ಮೇಲೆ ಹಂಚ್ಕೊಳ್ಬೇಕು. ಈ ರೀತಿ 2 ಕಾಲಮ್ ಮಾಡಿರಿ. ಎಕ್ಸ್ಪೆನ್ಸಸ್ ಕಾಲಮ್ ಒಂದು, ಬೇಸಿಸ್ ಕಾಲಮ್ ಒಂದು ಅಂತೇಳಿ. ಎಷ್ಟು ಎಕ್ಸ್ಪೆನ್ಸಸ್ ಕೊಟ್ಟಿರ್ತಾರೋ ಅವುಗಳಿಗೆ ಸಂಬಂಧಪಟ್ಟಂಥ ಬೇಸಿಸನ್ನು ಬರೀರಿ. ದಿಸ್ ಪ್ರಾಬ್ಲಮ್ ಆಲ್ಸೋ ಕ್ಯಾರೀಸ್ 5 ಮಾರ್ಕ್ಸ್. ಇಷ್ಟು ಬರೋದ್ರಿಂದ 5 ಮಾರ್ಕ್ಸ್ ನಿಮಗೆ ಬರ್ತವೆ. ಸೊ ಇದೇ ರೀತಿ ಇನ್ನೊಂದು ಪ್ರಾಬ್ಲಮನ್ನು ಕೊಡ್ತೀನಿ, ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಸೈನ್ಮೆಂಟ್ ಕ್ವಶನ್: ಸ್ಟೇಟ್ ಹೌ ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ಆರ್ ಅಲೋಕೇಟೆಡ್ ಅಮಂಗ್ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್. ರಿಪೇರ್ಸ್ ಟು ಮಷಿನರಿ, carriage outwards, salesman's commission, free samples, office staff salary, freight, sundry expenses, salesman's salary, then power, then rates and taxes. These are all the expenses, common expenses. You have to mention the basis for allocation of these expenses. ಇವುಗಳನ್ನು ಹೇಗೆ ಅಲೋಕೇಟ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ನೀವು ಬೇಸಿಸನ್ನು ಬರೀರಿ. ಯು ವಿಲ್ ಗೆಟ್ 5 ಮಾರ್ಕ್ಸ್. ನೆನ್ಪಿಟ್ಕೊಡ್ರಿ, ಕೆಲವೊಂದು ಎಕ್ಸ್ಪೆನ್ಸಸ್ ಅದಾವೆ, ಅವುಗಳನ್ನು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಹಂಚಬೇಕಾಗ್ತೈತಿ. ಅದು ಅಕೌಂಟೆನ್ಸಿ ಚಾರ್ಜಸ್ ಆಗಿರ್ಬೋದು ಅಥವಾ ಲೀಗಲ್ ಎಕ್ಸ್ಪೆನ್ಸಸ್ ಆಗಿರ್ಬೋದು. ಇಂಥವು ಏನಿದಾವಲ್ಲ ಹಂಚಲಿಕ್ಕೆ ಬರದೇ ಇರ್ತಕ್ಕಂಥವು ಅವನ್ನ ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಹಂಚಬೇಕಂತಕ್ಕಂಥದ್ದು ನೆನಪಿರಲಿ. ಇವಿಷ್ಟು ನೀವು ತಯಾರಿ ಮಾಡ್ಕೊಂಡಿರಿ. ನೆಕ್ಸ್ಟ್ ಸ್ಲೈಡ್ನಲ್ಲಿ 15 ಮಾರ್ಕ್ಸ್ ಪ್ರಾಬ್ಲಮನ್ನು ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ತಯಾರು ಮಾಡೋದನ್ನು ಹೇಳ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.